ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಯುವ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಈ ಒಂದು ಕೆಲಸನ ಮಾಡಿ ನೀವು 12,000ನ ಒಟ್ಟಿಗೆ ಪಡಿಬಹುದು. ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದು. ಯುವ ನಿಧಿ ಅಪ್ಲಿಕೇಶನ್ ಹಾಕಿದ ಮೇಲೆ 180 ಡೇಸ್ ಆದಮೇಲೆ ಪ್ರತಿಯೊಬ್ಬರು ಮೊದಲನೇ ಇನ್ಸ್ಟಾಲ್ ಅಮೌಂಟ್ ಬಂದಮೇಲೆ ಎವ್ರಿ ಮಂತ್ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ನೀವು ಅನ್ಎಂಪ್ಲಾಯಿ ಮತ್ತು ಎಲ್ಲೂ ಕೂಡ ವರ್ಕ್ ಮಾಡ್ತಾ ಇಲ್ಲ, ಅದರ ಜೊತೆಗೆ ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ ಅಂತ. ಬಟ್ ಒಂದೊಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲ್ಲ. 1 ಮಂತ್ ಅಮೌಂಟ್ ಬಂದಮೇಲೆ ಅಥವಾ ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಎವ್ರಿ ಮಂತ್ ನಾವು ಡಿಕ್ಲರೇಷನ್ ಕೊಡಬೇಕು ಅನ್ನೋದು ಗೊತ್ತೇ ಇರೋಲ್ಲ. ಅಂಥವರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾರು ಎವ್ರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರಲ್ವೋ ಅಂತಹ ವಿದ್ಯಾರ್ಥಿಗಳು, ಅಂತಹ ನಿರುದ್ಯೋಗಿ ಯಾರು ಇರ್ತಾರೆ ಅವರು ಮಾರ್ಚ್, ಏಪ್ರಿಲ್, ಮೇ ಜೊತೆಗೆ ಜೂನ್ ಒಟ್ಟು 4 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಅವಕಾಶನ ಕಲ್ಪಿಸಿದ್ದಾರೆ. 4 ತಿಂಗಳು ಅಂದರೆ ನಿಮಗೆ 4 ಮೂರಲಿ 12,000 ರೂಪಾಯಿ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ನೀವು ಸೇವಾ ಸಿಂಧುಲಿ 4 ತಿಂಗಳ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಒಟ್ಟು ನಿಮಗೆ 12,000 ರೂಪಾಯಿ ಪಡಿಬಹುದು. ಯಾರ್ಯಾರು ಮಿಸ್ ಮಾಡ್ಕೊಂಡಿರ್ತೀರಾ, ಡಿಕ್ಲರೇಷನ್ ಕೊಟ್ಟಿರಲ್ವೋ ಅಂತಹ ವಿದ್ಯಾರ್ಥಿಗಳು ತಪ್ಪದೇ ಈ ಕೆಲಸನ ಮಾಡಿ 12,000 ರೂಪಾಯಿನ ಪಡ್ಕೊಳ್ಳಿ. ನೋಡಿ, ನಿಮಗೆ ಸೇವಾ ಸಿಂಧುಲಿ ಈ ಥರ ಆಪ್ಷನ್ಸ್ ಇರುತ್ತೆ. ನಾನು ಅದು ಕೂಡ ನಿಮಗೆ ತೋರಿಸ್ತೀನಿ. ಒಟ್ಟು 4 ಮಂತ್ಗಳಿಗೆ ನೀವು ಡಿಕ್ಲರೇಷನ್ನ ಕೊಡೋ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ OTP ಹಾಕಿ ಸಬ್ಮಿಟ್ ಮಾಡಿದ್ರೆ ಮುಗೀತು. ಇದೊಂದು ಸಿಂಪಲ್ ಕೆಲಸ. ನಿಮ್ಮ ಮೊಬೈಲ್ಗಳಲ್ಲೇ ಮಾಡಬಹುದು ಅಥವಾ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇತ್ತು ಅಂದರೆ ನೀವೇ ಕೂಡ ಮಾಡ್ಕೋಬಹುದು. ಇನ್ನು ಅಮೌಂಟು ಏಪ್ರಿಲ್ ತಿಂಗಳವರೆಗೂ ಬಂದಿದೆ ಕೆಲವ್ರಿಗೆ ಮಾರ್ಚ್ ತಿಂಗಳದ್ದು ಮಾತ್ರ ಬಂದಿದೆ. ಇನ್ನು ಕೆಲವರಿಗೆ 180 ಡೇಸ್ ಕಂಪ್ಲೀಟ್ ಆದರೂ ಅಮೌಂಟ್ ಬಂದಿರೋದಿಲ್ಲ. ಅಂಥವರು ಸೇವಾ ಸಿಂಧುಲಿ ಲಾಗಿನ್ ಆಗಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇತ್ತು ಅಂದರೆ ವೆಯ್ಟ್ ಮಾಡಿ, ಅಮೌಂಟ್ ಬರುತ್ತೆ. DBT ಪುಷ್ಡ್ ಅಂತ ಇದ್ದರೆ ಅರ್ಧ ಪ್ರೋಸೆಸ್ ಆಗಿದೆ ಬರುತ್ತೆ ಅಂತ. ಮತ್ತು DBT ಪ್ರೋಸೆಸ್ಡ್ ಅಂತ ಬಂದಿತ್ತು ಅಂದರೆ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಅಮೌಂಟ್ ಬಂದಿದ್ರೂ ಕೂಡ ಬಂದಿಲ್ಲ ಅನ್ನೋ ಡೌಟ್ ಇತ್ತು ಅಂದರೆ DBT ಅಕೌಂಟ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. DBT ಕರ್ನಾಟಕ ಅಂತ, ಕರ್ನಾಟಕ ಗೌರ್ಮೆಂಟ್ದು ಅಫಿಷಿಯಲ್ ಆ್ಯಪು. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಆಧಾರ್ ನಂಬರ್ ಹಾಕಿ ಬ್ಯಾಂಕ್ಗೆ ಯಾವುದು ಲಿಂಕ್ ಆಗಿದೆ ಬ್ಯಾಂಕ್ ಅಕೌಂಟು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಅಮೌಂಟು ಬಂದಿರೋದು ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲ ಕರೆಕ್ಟಾಗಿದ್ದು ಕೂಡ ನಮಗೆ ಅಮೌಂಟ್ ಬಂದಿಲ್ಲ ಅಂದವರು ಯಾರಾದರೂ ಇದ್ದರೆ ಅಂಥವರು ನಿಮಗೆ ಬ್ಯಾಂಕಿಗೆ NPCI ಮ್ಯಾಪಿಂಗ್ ಆಗಿದೆಯಾ, ಆಧಾರ್ ಸೀಡಿಂಗ್ ಆಗಿದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನೂ ತೊಗೊಳ್ಳೋದಿಲ್ಲ. ಆಧಾರ್ ಲಿಂಕ್ ಬ್ಯಾಂಕ್ ಅಕೌಂಟ್ಗೆ ಬರೋದ್ರಿಂದ ನಿಮಗೆ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿದ್ದರಾಮಯ್ಯ ಅವರು ಜಾರಿಗೆ ತಂದಿರುವಂತಹ ಉತ್ತಮವಾದ ಸ್ಕೀಮ್, ಯಾರು ನಿರುದ್ಯೋಗಿಗಳಿರ್ತಾರೋ ಅಂಥವರು ಇದ್ರ ಪ್ರಕಾರ ಪ್ರತಿ ತಿಂಗಳು 3,000 ಸಾವಿರ ಹಣನ ಪಡ್ಕೋಬಹುದು. ಇದು ಯುವ ನಿಧಿ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.